ಗೈಸ್, ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಹಿಂಗೆ ಹೊರಟಿ ಅಂತ ನೋಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಸಾನಿಕಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಹಿಂಗೆ ಹೊರಟಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಮ್ಮ ಮನೇಲಿ ಗದ್ದೆ ಹೊರ್ತಾ ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಹೋಗಿ ಜಾಸ್ತಿ ಹೊತ್ತೇನಿರಲ್ಲ, ನಂಗೆ ಜಾಸ್ತಿ ಹೊತ್ತು ಗದ್ದೆಯಲ್ಲಿ ಇರೋಕ್ಕೂ ಆಗಲ್ಲ. ಸೊ ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ಆಮೇಲೆ ಮತ್ತೆ ರಿಟರ್ನ್ ಮನೆಗೆ ಬರ್ತೀನಿ. ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಈ ರೀತಿ ಕಾಣಿಸ್ತಾ ಇದ್ದೀನಿ ನಾನು. ಮತ್ತು ಈ ಶರ್ಟ್ ಹಾಕ್ಕೊಂಡಿದ್ದೀನಿ. ಅಮ್ಮಂಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ತಲೆಗೆ ಏನಕ್ಕೆ ಎಣ್ಣೆ ಹಚ್ಚಿದ್ದೀನಿ ಅಂತ ಅಂದರೆ, ಇವತ್ತು ನಮ್ಮೂರಲ್ಲಿ ಒಂದು ಮನೇಲಿ ಇದಕ್ಕೆ ಸತ್ಯನಾರಾಯಣ ಪೂಜೆಗೆ ಕರೆದಿದ್ದಾರೆ. ಸೊ ಹಂಗಾಗಿ ನಾನು ಗದ್ದೆಯಿಂದ ಮನೆಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಪೂಜೆಗೆ ಹೋಗಬೇಕು. ಅಲ್ಲಿಂದ ಬಂದು ನಮ್ಮೂರ ಆಂಟಿ ಅವ್ರದ್ದು ತಾಳಿ ಪೋಣಿಸ್ಕೊಡು ಅಂತ ಬೇರೆ ಹೇಳಿದ್ದಾರೆ. ಸೊ ಅದನ್ನು ಪೋಣಿಸ್ಬಿಟ್ಟು ಅವ್ರಿಗೆ ಕೊಡಬೇಕು. ಸೊ ಗೈಸ್, ಇವಾಗ ನಾನು ಗದ್ದೆ ಹತ್ರ ಆಲ್ರೆಡಿ ಬಂದೆ, ಇನ್ನೂ ಸ್ವಲ್ಪ ದೂರ ಇದೆ. ನೋಡಿ ನಮ್ಮ ರೋಡ್ ಹಿಂಗಿದೆ, ಗದ್ದೆ ರೋಡ್ ಈ ರೀತಿ ಇದೆ. ಸೊ ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಇವಾಗ ಹೋಗಿ ನೋಡಬೇಕು. ಸೊ ಗೈಸ್, ಅಂತೂ ಗದ್ದೆ ಹತ್ರ ಬಂದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆಲ್ರೆಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾನು ಹೋಗ್ಬಿಟ್ಟು ಜಾಯಿನ್ ಆಗ್ತೀನಿ ಅವ್ರ ಜೊತೆಗೇನೆ. ಅವರೆಲ್ಲ ಈ ಕಡೆ ಎಲ್ಲ ಇನ್ನೂ ಗದ್ದೆನೇ ಕುಯ್ದಿಲ್ಲ. ಗೈಸ್, ನಾನು ಗದ್ದೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ಗದ್ದೆ ಕಟ್ಟಿದ್ದಾರೆ ಇವರೇ ಆಲ್ರೆಡಿ. ಗೈಸ್, ಇವಾಗ ಒಂದು ಗದ್ದೆ ಫಿನಿಶ್ ಮಾಡಿದ್ವಿ. ಚಿಕ್ಕ ಚಿಕ್ಕ ಗದ್ದೆ ಇವತ್ತು ಕಟ್ತಾ ಇರೋದು. ಇನ್ನು 15 ದಿನ ಬಿಟ್ಟು ಮತ್ತೆ ದೊಡ್ಡ ಗದ್ದೆ ಕಟ್ಟಕ್ಕೆ ಬರಬೇಕಂತೆ. ಇವಾಗ ಹಗ್ಗ ಶಾರ್ಟೇಜ್ ಆಗಿತ್ತು, ಹಂಗಾಗಿ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಹಗ್ಗ ತಗೊಂಬರೋಕ್ಕೆ ಅಂತ. ಒಂದು ಗದ್ದೆ ಕಂಪ್ಲೀಟ್ ಆಯಿತು, ಇನ್ನೊಂದು ಗದ್ದೆ ಕಟ್ಟಿದ್ರೆ ಮುಗ್ದೋಯ್ತು. 4 ಜನ ಕಟ್ತಾ ಇರೋದು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಗೈಸ್, ನನ್ನ ಕಾಲಂತೂ ನೋಡೋಂಗಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ನೋಡಿಲಿ, ತಣ್ಣಗಿದೆ ಗೈಸ್ ನೀರು. ಕಾಲು ಇಡೋಕ್ಕಾಗ್ತಾಯಿಲ್ಲ ಈ ಚಳಿಲಂತೂ. ಈ ನೀರಿಗೂ ಈ ಚಳಿಗೂ ಪಾಪ. ಗದ್ದೆಗೆ ಬರೋ ದಾರಿ ಒಳ್ಳೆ ಕಾಡು ಇದ್ದಂಗಿದೆ, ಅಷ್ಟು ಭಯಂಕರವಾಗಿದೆ. ಆ ಕಡೆನೂ ಫಾರೆಸ್ಟ್, ಈ ಕಡೆನೂ ತೋಟ, ಈ ಕಡೆ ಫಾರೆಸ್ಟ್. ಅಯ್ಯೋ ದೇವ್ರೆ, ಭಯ ಆಗುತ್ತೆ. ಇಲ್ಲೇನಾದ್ರು ಹಾವು ಗೀವು ಬಂದರೆ. ಒಂದೊಂದ್ಸತಿ ಸುಮಾರು ಜನ ಹೇಳಿರಂಗೆ ಇಲ್ಲಿ ಬಿಸಿಲು ಟೈಮಲ್ಲಿ ಹಾವು ಮಧ್ಯದ ರೋಡಲ್ಲಿ ಮಲಗಿರ್ತವೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಒಂದ್ಸತಿನೂ ಸಿಕ್ಕಿಲ್ಲ. ಅಂದರೆ ನಾನು ಯಾವಾಗಲೂ ಏನು ಗದ್ದೆ ಹತ್ರ ಬರಲ್ಲ, ನಂದು ರೇರು. ಅದೇ ಇಂಥ ಟೈಮಲ್ಲಿ ಏನಾದ್ರು ಊಟ ಕೊಡೋಕ್ಕೆ ಅದು ಇದಕ್ಕೆ ಬರ್ತೀನಿ. ಬಟ್ ಫಸ್ಟ್ ಟೈಮ್ ನಾನು ಹೊರೆ ಹೊತ್ಕೊಡೋಕ್ಕೆ ಬಂದಿದ್ದು, ಹೊರೆ ಕಟ್ಕೊಡೋಕ್ಕೆ, ಸಾರಿ ಹೊರೆ ಕಟ್ಕೊಡೋಕ್ಕೆ. ನೋಡಿ ಎಷ್ಟು ದೂರ ಬಂದಮೇಲೆ ಅಲ್ಲೊಂದು ಮನೆ ಸಿಗುತ್ತೆ. ಅದಾದಮೇಲೆ ಮುಂದೆ ಹಿಂಗೆ ಉದ್ದಕ್ಕೂ ಮನೆಗಳು ಸಿಗ್ತಾ ಹೋಗ್ತವೆ. ಸುಸ್ತಾಗ್ತದೆ ನನಗೆ. ಅಲ್ಲಿಂದ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅವ್ರಿಗೆ ಅರ್ಜೆಂಟು ದಾರ ಬೇಕಂತೆ ಕಟ್ಟೋಕ್ಕೆ, ಹಂಗಾಗಿ ನೋಡಿ ಇಲ್ಲಿಂದ ಮನೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಗೈಸ್, ಇವಾಗ ನಾನು ಇಷ್ಟು ಹಗ್ಗ ತಗೊಂಡು ಹೋಗ್ತಾ ಇದ್ದೀನಿ. ಮೇ ಬಿ ಇದು ಸಾಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಹಗ್ಗ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಅವ್ರಿಗೆ ಕೊಟ್ಟು ಮತ್ತೆ ಒಂದು ಸ್ವಲ್ಪ ಕಟ್ಟಿ ಆಮೇಲೆ ಮನೆಗೆ ಬಂದು ಪೂಜೆಗೆ ಹೊರಡಬೇಕು. ಗೈಸ್ ನೋಡಿ, ಬೈಕು ಟ್ರ್ಯಾಕ್ಟರ್ ಬಿಟ್ಟರೆ ಇನ್ಯಾವುದು ದೊಡ್ಡ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ. ಅಷ್ಟು ಚಿಕ್ಕ ಜಾಗ ಇದು. ಗೈಸ್, ಇವಾಗ ನಾವು ಇನ್ನೊಂದು ಗದ್ದೆಗೆ ಹೋಗ್ತಾ ಇದ್ದೀವಿ. ಕಾಣಿಸ್ತಿದೆಯಲ್ಲ, ಈ ಗದ್ದೆನ ಇವಾಗ ಹೊರ್ತಾರೆ.
ಫಸ್ಟ್ ಟೈಮ್ ಗದ್ದೆ ಕೆಲಸ ಮಾಡ್ತಾಯಿದ್ದೀನಿ. ಇದೊಂದೇ ಹೊರೆ ಹೊತ್ತು ಕೊಟ್ಬಿಟ್ಟು ನಾನು ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಪೂಜೆಗೆ ಹೋಗಬೇಕು. ಸೊ ಇದೊಂದು ಅಲ್ಲಿ ತನಕ ಕೊಟ್ಬಿಟ್ಟು ಹೋಗೋಣ ಅಂತ. ಸೊ ಗಾಯ್ಸ್, ನಾನು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಇವಾಗ ನಾನು ಪೂಜೆಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ದೊಡ್ಡಮ್ಮನ ಜೊತೆ ಹೋಗ್ತಾ ಇದ್ದೀನಿ ಇವಾಗ ಪೂಜೆಗೆ. ನಾನು ಗದ್ದೆಯಿಂದ ಬಂದು ಹೋಗೋಷ್ಟೊತ್ತಿಗೆ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. 11:30ಗೆ ಸ್ಟಾರ್ಟ್ ಆಗಿತ್ತು. ನಾನು ಹೋಗಿದ್ದು 12:45 1 ಗಂಟೆ. ಅಕ್ವೇರಿಯಂ ನೋಡಿ ಗೈಸ್, ಎಷ್ಟು ದೊಡ್ಡದಿದೆ ಇವ್ರ ಮನೇಲಿ. ಸೊ ಗೈಸ್, ಇವಾಗ 1:15 ಆಗಿದೆ. ಇವಾಗ ಊಟಕ್ಕೆ ಬಂದ್ವಿ. ಊಟ ಬಡಿಸ್ತಾ ಇದ್ದಾರೆ. ಫಸ್ಟ್ನೇ ಟ್ರಿಪ್ಪಿಗೆ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ನಮ್ಮೂರವ್ರೆಲ್ಲರೂ ಒಂದೇ ಸತಿ ಊಟಕ್ಕೆ ಕೂತ್ಕೊಂಡ್ವಿ. ಇವಾಗ ನಮ್ಮೂರ ಆಂಟಿಗೆ ಸರ ಪೋಣಿಸ್ಕೊಡ್ತಾ ಇದ್ದೀನಿ. ಪೋಣಿಸಿ ಬೋರ್ ಹೊಡಿತು. ಅದಕ್ಕೆ ಇವಾಗ ನಲ್ಲಿಕಾಯಿ ಆದರೂ 2 ಇತ್ತು, ತಿನ್ನೋಣ ಅಂತ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೇಲಿ ಆಲ್ರೆಡಿ ಹುಲ್ಲಾಕಾಗಿದೆ. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೇ ಬಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.